ತುಂಬಾ ದಿನ ಆದ್ಮೇಲೆ ಒಂದೊಳ್ಳೆ ಹಾರರ್ ಮೂವಿ ನೋಡ್ದಂಗ್ ಅನ್ಸ್ತು. ಈ ಮೂವಿ ನೋಡಾದ್ಮೇಲೆ ನೀವು ಸತ್ತಿದ್ದೀರಾ, ಬದುಕಿದ್ದೀರಾ ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋದಂತೂ ಪಕ್ಕ. ಸ್ಟೋರಿ ಏನಪ್ಪಾ ಅಂತ ಹೇಳಿದ್ರೆ 4 ಜನ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ. ಇವ್ರ ಕೆಲ್ಸ ಏನಪ್ಪಾ ಅಂತ ಹೇಳಿದ್ರೆ ಈ ಫೇಕ್ ಆಗಿ ದೆವ್ವ ಬಿಡಿಸ್ತೀನಿ ಅಂತ ಹೇಳ್ತಿರೋ ಕಳ್ಳ ಸ್ವಾಮೀಜಿಗಳು ಬಣ್ಣ ಬಯಲು ಮಾಡೋಂಥದ್ದು. ಹೀಗೆ ಈ ಕಳ್ಳ ಸ್ವಾಮೀಜಿಗಳನ್ನ ಹುಡುಕ್ತಿರ್ಬೇಕಾದ್ರೆ ಇವ್ರಿಗೊಂದು ಪ್ರೊಫೈಲ್ ಸಿಗುತ್ತೆ. ಇವ್ರೇನಪ್ಪಾ ಅಂತ ಹೇಳಿದ್ರೆ ಇವರೊಬ್ಬ ಟಾಪ್ ನ್ಯೂರೋ ಸರ್ಜನ್. ಅವರು ರೀಸೆಂಟ್ ಆಗಿ ಒಬ್ಬ ಸ್ವಾಮೀಜಿಯಾಗಿ ಕನ್ವರ್ಟ್ ಆಗಿರ್ತಾರೆ. ಈ ಸ್ವಾಮೀಜಿ ಫೇಕ್ ಅಂತ ಪ್ರೂವ್ ಮಾಡಕ್ಕೆ ಈ 4 ಜನ ಫ್ರೆಂಡ್ಸ್ ಆ ಸ್ವಾಮೀಜಿ ಹತ್ರ ಹೋಗ್ತಾರೆ. ಈ 4 ಜನ ಫ್ರೆಂಡ್ಸ್ ನ ಆ ಸ್ವಾಮೀಜಿ ಒಂದು ಹಾಂಟೆಡ್ ಹೌಸ್ ಹತ್ರ ಕರ್ಕೊಂಡು ಹೋಗ್ತಾರೆ. ಆ ಹಾಂಟೆಡ್ ಹೌಸ್ ಅಲ್ಲಿ ನೀವೇನಾದ್ರೂ 3 ಡೇಸ್ ಸರ್ವೈವ್ ಆದ್ರೆ ನಾನು ಫೇಕ್ ಸ್ವಾಮೀಜಿ ಅಂತ ಒಪ್ಕೋತೀನಿ ಅಂತ ಈ ಚಾಲೆಂಜ್ ಇರುತ್ತೆ. ಈ ಫ್ರೆಂಡ್ಸ್ ಸಹ ಚಾಲೆಂಜಿಗೆ ಒಪ್ಕೋತಾರೆ. ಇಲ್ಲಿಂದ ಆಕ್ಚುಯಲ್ ಸ್ಟೋರಿ ಶುರು ಆಗುತ್ತೆ. ಇದ್ರಲ್ಲಿ ಬರುವಂಥ ಟ್ವಿಸ್ಟ್ಗಳಾಗಲಿ, ಇದ್ರಲ್ಲಿ ಬರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಈ ಸಿನಿಮ್ಯಾಟೋಗ್ರಫಿ ಆಗಲಿ, ಆ ಟೆನ್ಸ್ ಕ್ರಿಯೇಷನ್ ಮಾಡೋದಾಗಲಿ ಅಲ್ಟಿಮೇಟ್ ಆಗಿದೆ. ಈ ಮೂವಿ ಎಂಡಿಂಗ್ ಅಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ. ಆ ಟ್ವಿಸ್ಟ್ ಈ ಮೂವಿ ಡೈರೆಕ್ಷನ್ ಚೇಂಜ್ ಮಾಡಕ್ಕೆ. ನೀವೇನಾದ್ರೂ ಒಂದು ಒಳ್ಳೆ ಹಾರರ್ ಮೂವಿನ ಹುಡುಕ್ತಿದ್ರೆ ಈ ಮೂವಿನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಈ ಮೂವಿ ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಈಶಾ. ಇದು ತೆಲುಗು ಮೂವಿ. ಇದು ಆಲ್ರೆಡಿ ಅಮೆಝಾನ್ ಪ್ರೈಮ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಯಾವಾಗ್ಲೂ ಒಂದೊಳ್ಳೆ ಹಾರರ್ ಮೂವಿ ಇದ್ರೆ ಸಜೆಸ್ಟ್ ಮಾಡು ಅಂತ ಕೇಳೋ ನಿಮ್ಮ ಫ್ರೆಂಡ್ಸಿಗಾಗ್ಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗಾಗ್ಲಿ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ಮೂವಿ ರೆಫರೆನ್ಸ್ಗೋಸ್ಕರ ಈ ಸಿನಿಮಾ ಸೇವಕನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.